ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು. ಹಂತ 1. ಮಲೆನಾಡಿನ ಸಂಜೆಯ ಸಮಯ. ಭರಮಯ್ಯ ಹೆಗ್ಗಡೆಯವರ ದೊಡ್ಡ ಮನೆಯ ಮುಂಭಾಗದಲ್ಲಿ ನಾಯಿಗುತ್ತಿ ಆಕಾಶದ ಕಡೆ ನೋಡುತ್ತಾ ನಿಂತಿದ್ದ. ಅವನ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ, ಮಳೆ ಬರುತ್ತದೆಯೋ ಎಂದು. ಅಷ್ಟರಲ್ಲಿ ತೋಟದ ದಾರಿಯಿಂದ ಬಂದ ಮನೆಗೆಲಸದ ಮಂಜನು, ಏನಪ್ಪಾ ಗುತ್ತಿ, ಮುಗಿಲನ್ನೇ ನೋಡುತ್ತಾ ನಿಂತಿದ್ದೀಯಾ ಎಂದು ಕೇಳಿದ. ಅದಕ್ಕೆ ಗುತ್ತಿ, ಲಕ್ಕುಂದಕ್ಕೆ ಹೋಗಬೇಕು, ಆದರೆ ಈ ಮಳೆ ಹಿಡಿಯಬಹುದೆಂಬ ಭಯ ಎಂದು ಉತ್ತರಿಸಿದ. ಇಬ್ಬರ ಮಾತುಕತೆಯ ಮಧ್ಯೆ ಮನೆಯೊಳಗಿಂದ ಜಗಳದ ಗದ್ದಲ ಕೇಳಿಸುತ್ತದೆ. ಹೆಗ್ಗಡೆಯವರ ಮನೆಯ ಜಗಳ ಊರಿನವರಿಗೆ ಹೊಸದೇನಲ್ಲ. ಸ್ವಲ್ಪ ಹೊತ್ತಿನ ನಂತರ ಗುತ್ತಿ ತನ್ನ ಪ್ರಯಾಣ ಆರಂಭಿಸುತ್ತಾನೆ. ಆದರೆ ಅವನು ಹೇಳಿದಂತೆ ಅವನ ಗುರಿ ಕೇವಲ ಲಕ್ಕುಂದವಲ್ಲ. ಅವನ ಮನಸ್ಸಿನಲ್ಲಿ ಒಂದು ದೊಡ್ಡ ಸಂಕಲ್ಪ ಅಡಗಿತ್ತು. ಆ ದಿನ ಅವನ ವೇಷಭೂಷಣವು ವಿಶೇಷವಾಗಿತ್ತು. ತಲೆಗೆ ಕೆಂಪು ಬಟ್ಟೆ, ಮೈಗೆ ಅಂಗಿ, ಸೊಂಟಕ್ಕೆ ಅಚ್ಚುಕಟ್ಟಾದ ಪಂಚೆ, ಹೆಗಲ ಮೇಲೆ ಕಂಬಳಿ, ಕೈಯಲ್ಲಿ ಗಟ್ಟಿಯಾದ ದೊನ್ನೆ. ಒಬ್ಬ ಸಾಹಸಿಯಂತೆ ಅವನು ಕಾಡಿನ ದಾರಿಯನ್ನು ಹಿಡಿದ. ಸಂಜೆ ಕತ್ತಲಾಯಿತು. ಜೀರುಂಡೆಗಳ ಕೂಗು, ಮಿನುಕು ಹುಳಗಳ ಬೆಳಕು, ಇಂಬಳಗಳ ಕಾಟ. ಆದರೂ ಗುತ್ತಿಯ ಹೆಜ್ಜೆ ನಿಲ್ಲಲಿಲ್ಲ. ತನ್ನೊಳಗೆ ತಾನೇ ಹೇಳಿಕೊಂಡ, ಈ ಸಲ ನಾನು ಗೆಲ್ಲಲೇಬೇಕು. ಅಷ್ಟರಲ್ಲಿ ಪೊದೆಯೊಳಗೆ ಯಾವುದೋ ಪ್ರಾಣಿಯ ಸದ್ದು. ಗುತ್ತಿ ಕ್ಷಣಕಾಲ ಬೆಚ್ಚಿ ಬಿದ್ದರೂ ಧೈರ್ಯದಿಂದ ದೊನ್ನೆ ಬೀಸುತ್ತಾನೆ. ಪ್ರಾಣಿ ಓಡಿ ಹೋಗುತ್ತದೆ. ಅಷ್ಟರಲ್ಲಿ ಮಳೆ ಆರಂಭವಾಗುತ್ತದೆ. ಮಿಂಚು, ಗುಡುಗು, ಧಾರಾಕಾರ ಮಳೆ. ಕಾಡೆಲ್ಲ ಕತ್ತಲಲ್ಲಿ ಮುಳುಗುತ್ತದೆ. ಕಂಬಳಿಯನ್ನು ಹೊದ್ದುಕೊಂಡು ಗುತ್ತಿ ಮುಂದೆ ಸಾಗುತ್ತಾನೆ. ಕೊನೆಗೆ ಒಂದು ಹಳ್ಳದ ದಡ ತಲುಪುತ್ತಾನೆ. ಮಳೆ ನೀರಿನಿಂದ ಹಳ್ಳ ಉಕ್ಕಿ ಹರಿಯುತ್ತಿತ್ತು. ನೀರು ಇಳಿಯುವವರೆಗೂ ಅವನು ಕಾಯುತ್ತಾ ಕುಳಿತುಕೊಂಡ. ಅಷ್ಟರಲ್ಲಿ ಅವನ ಮೂಗಿಗೆ ಒಂದು ಅಪರಿಚಿತ ವಾಸನೆ ತಟ್ಟುತ್ತದೆ. ಅದು ಅವನ ಪ್ರೀತಿಯ ನಾಯಿ ಹುಲಿಯ. ಬಾ ಹುಲಿಯ ಎಂದು ಕರೆದ ತಕ್ಷಣ ಕತ್ತಲೆಯಿಂದ ದೊಡ್ಡ ಕಂತ್ರಿ ನಾಯಿ ಓಡಿ ಬಂದು ಅವನ ಬಳಿ ನಿಂತುಕೊಳ್ಳುತ್ತದೆ. ಹುಲಿಯ ಗುತ್ತಿಯ ಜೀವದ ಗೆಳೆಯ. ಎಲ್ಲಿ ಹೋದರೂ ಒಡೆಯನನ್ನು ಬಿಟ್ಟು ಹೋಗದ ನಿಷ್ಠಾವಂತ ಸಂಗಾತಿ. ಸ್ವಲ್ಪ ಸಮಯದ ಬಳಿಕ ಹಳ್ಳದ ನೀರು ಇಳಿಯುತ್ತದೆ. ಗುತ್ತಿ ಮತ್ತು ಹುಲಿಯ ಎಚ್ಚರಿಕೆಯಿಂದ ಹಳ್ಳ ದಾಟುತ್ತಾರೆ. ದೇಹ ಒದ್ದೆಯಾದರೂ ಮನಸ್ಸಿನ ಧೈರ್ಯ ಮಾತ್ರ ಒದ್ದೆಯಾಗುವುದಿಲ್ಲ. ಮುಂದಿರುವ ಗುರಿಯನ್ನು ತಲುಪುವ ದೃಢ ನಿಶ್ಚಯದೊಂದಿಗೆ ಇಬ್ಬರೂ ಕತ್ತಲೆಯ ದಾರಿಯಲ್ಲಿ ಮುಂದೆ ಸಾಗುತ್ತಾರೆ. ಮುಂದುವರಿಯುತ್ತದೆ.